ಮಾವಯ್ಯ ನಿಮ್ಮ ಹತ್ರ ನಾನು ಏನೋ ಹೇಳ್ಬೇಕಾಗಿತ್ತು. ನಂಗೆ ಹೊಸಿ ದುಡ್ಡು ಬೇಕು. ದುಡ್ಡ ಯಾಕಮ್ಮ? ಹ್ಞೂ ಮಾವಯ್ಯ, ನನ್ನ ಸರ ಎಲ್ಲೋ ಸಿಕ್ಕಾಕೊಂಡ್ಬಿಟ್ಟು ಕೊಂಡಿತ್ತವ ವಸಿ ಕಿತ್ತೋಗೈತೆ. ಅದಕ್ಕೆ ಇನ್ನೊಸಿ ಚಿನ್ನ ಹಾಕ್ಬಿಟ್ಟು ರೆಡಿ ಮಾಡಿಸ್ಬೇಕು. ಒಂದು 10,000 to 12,000 ಆಯ್ತದೆ. ಅದಕ್ಕೆ ಬೇಕಿತ್ತು. $10,000-12,000? ಅದು ಇವಾಗ ಬೇಡಮ್ಮ, ಮುಂದಿನ ತಿಂಗಳು ಗ್ಯಾರಂಟಿ ಮಾಡಿಸ್ಕೊಡ್ತೀನಿ. ಮುಂದಿನ ತಿಂಗಳಾ? ಹ್ಞೂ ಐಶ್ವರ್ಯ, ಮನೆ ಪರಿಸ್ಥಿತಿ ನಿಂಗೆ ಗೊತ್ತಲ್ಲಮ್ಮ. ಖರ್ಚು ವೆಚ್ಚ ಎಲ್ಲ ಸ್ವಲ್ಪ ಕಂಟ್ರೋಲಲ್ಲಿದ್ದರೆ ಒಳ್ಳೇದು. ನಾನೇನು ಹೊಸಾರ ಮಾಡಿಸ್ಕೊಡಿ ಅಂತ ಕೇಳ್ತಾ ಇದ್ದೀನ ಮುಂದಿನ ತಿಂಗಳು ತನಕ ಕಾಯಕ್ಕೆ? ಛೇ ಐಶ್ವರ್ಯ ಅವರೇ, ನಿಮಗೆ ಗೊತ್ತು, ಮೊದಲೇ ನಮ್ಮ ಹತ್ರ ದುಡ್ಡಿಲ್ಲ. ಮಾಡಬೇಕಾಗಿರೋ ಖರ್ಚಿಗೆ ಹೇಗೋ ದುಡ್ಡು ಹೊಂದಿಸ್ಕೊತಾ ಇದ್ದೀವಿ. ಅಂಥದ್ರಲ್ಲಿ ಹೊಸ ಖರ್ಚೆಲ್ಲ ಬೇಕಾ? ಎಲ್ಲ ಹೇಳ್ತಿದ್ಯಾ ಬೆಳ್ಳುಳ್ಳಿ? ನಂದು ಬ್ಯಾಡ್ದೇ ಇರೋ ಖರ್ಚಾ? ಯಾವ್ದಕ್ ಬೇಕು ಯಾವ್ದಕ್ ಬೇಡ ಅನ್ನೋದನ್ನು ನೀವುಗಳೇ ಹೇಳ್ಬಿಡಿ. ನಾನು ಅದ್ರಂಗೆ ನನ್ನ ಟೈಮ್ನ ಕಾಯ್ಕೊಂಡು ಕೂತ್ಕೊಂತೀನಿ, ಆಯ್ತಾ? ಐಶ್ವರ್ಯ ಅವರೇ, ಏಯ್ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳ. ಈ ಮನೆ ಹೆಣ್ಮಕ್ಳೆಲ್ಲ ನಮ್ಮ ಮನೇಲಿ ರಾಜರೋಷವಾಗಿ ರಾಣಿ ತರ ಅವ್ರೆ. ನಾನು ಆ ಮನೆ ಮಗಳು. ಕಿತ್ತೋಗಿರೋ ಒಂದ್ ಚೈನ್ ನ ಸರಿ ಮಾಡ್ಸ್ಕೊಳಕ್ಕೆ ನಿಮ್ ತವ ಉದ್ದುದ್ದ ಭಾಷಣ ಕೇಳಿಸ್ಕೋಬೇಕಾ ನಾನು? ಐಶು, ಸ್ವಲ್ಪ ಯೋಚನೆ ಮಾಡಿ ಮಾತಾಡಮ್ಮ. ಒಂದೊಂದು ಸಲ ನೋಡಿದ್ರೆ ಅಷ್ಟು ಚೆನ್ನಾಗಿ ಎಲ್ಲನೂ ಅರ್ಥ ಮಾಡಿಕೊಂಡು ಚೆನ್ನಾಗೇ ಇರ್ತೀಯ. ಇನ್ನೊಂದು ಸಲ ಅದು ಏನಾಗ್ಬಿಡುತ್ತೋ ನಿಂಗೆ, ಆ ಶಿವರುದ್ರಪ್ಪನ ಮಗಳೇ ನೀನು ಅಂತ ತೋರಿಸ್ಕೊಂಡ್ಬಿಡ್ತೀಯ. ನೋಡು, ಇದು ನಿನ್ನ ಗಂಡನ ಮನೆ. ಇಲ್ಲಿ ನಿಮ್ಮ ಅಪ್ಪನ ಮನೆ ಥರ ಜೀವನ ಬೇಕು ಅಂದರೆ ಹೇಗೆ ಹೇಳು? ನಾನು ಯಾವತ್ತೇ ಇದ್ರು ನಮ್ಮ ಅಪ್ಪನ ಮನೆ ಮಗಳೆಯ. ಹಂಗಂತ ನಾನೇನು ಅಲ್ಲಿ ತರದೇ ಜೀವನ ಬೇಕು ಅಂತ ಕೇಳ್ತಿಲ್ಲ. ನಂದು ಅಂತ ಸಣ್ಣ ಪುಟ್ಟ ಆಸೆಗಳನ್ನು ಇಟ್ಕೊಳಂಗಿಲ್ವಾ ನಾನು? ಐಶ್ವರ್ಯ, ನೀನು ಸಮಾಧಾನ ಮಾಡ್ಕೊಳಮ್ಮ. ಒಂದು ಸ್ವಲ್ಪ ದಿನ ಅಷ್ಟೇ, ಯಾವಾಗಲೂ ಹೀಗೆ ಇರಲ್ಲ. ನಾವೆಲ್ಲರೂ ಸೇರಿ ಕೋಆಪರೇಟ್ ಮಾಡಿದ್ರೆ ಕಷ್ಟ ಬೇಗ ದೂರ ಆಗುತ್ತಮ್ಮ. ಐಶು, ನನಗೆ ಗೊತ್ತು ಐಶು, ನಿನಗೆ ಬೇಜಾರಾಗಿದೆ ಅಂತ. ಬೇಜಾರ? ಬರೀ ಬೇಜಾರು ಅಂತ ಹೇಳ್ತಾ ಇದ್ದೀರಲ್ಲ, ನನಗೆ ತಲೆ ಚಿಟ್ಟಿಡ್ದು ಹೋಗೈತೆ. ನಾನು ಮಾತ್ರ ಈ ಮನೇಲಿ ಈ ಥರ ಅನುಭವಿಸ್ತಾ ಇರೋದು. ಆ ಗೌರಿ ಗ್ರೀಸ್ಮ ಎಲ್ಲ ನಮ್ಮ ಮನೇಲಿ ಏಟ್ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡವ್ರೆ. ಎಲ್ಲ ನನ್ನ ಹಣೆ ಬರ. ತಿನ್ನಕ್ಕೂ ಏನಕ್ಕೂ ಇಲ್ಲ. ಇನ್ನು ನನ್ನ ಆಸೆ ಆಕಾಂಕ್ಷೆಗಳು ಬೇರೆ. ಈ ದರಿದ್ರ ಮನೆಗೆ ಸೊಸೆಯಾಗಿ ಬಂದಲ್ಲ, ಎಲ್ಲ ನನ್ನ ಕರ್ಮ. ಐಶು, ಐಶು, ಯಾತದ್ದೆ ಅದು? ರೋಜು ಚಿಕ್ಕ ಯಜಮಾನ್ರ ಹಾಸಿಗೆ ಮೇಲೆ ಅಡ್ಕೊಂಡಿತ್ತು, ಬಿಸಾಕಕ್ ತಗೊಂಡೋಯ್ತಾ ಇದೀನಿ. ತಕೊಳಪ್ಪ, ನನ್ನ ಮಗ ಎಂಡ್ರು ಹಿಂದೆ ಮುಂದೆ ಓಡಾಡ್ಕೊಂಡು ಪ್ರದರ್ಶನೆ ಆಗ್ತಾನೆ ಅಂತ ಗೊತ್ತಿತ್ತು. ಈ ತರ ಹೂವ ಹಾರ ಎಲ್ಲ ಹಾಕಿ ಪೂಜೆ ಮಾಡ್ತಾನೆ ಅಂತ ಗೊತ್ತಿರ್ಲಿಲ್ಲ. ಅಲ್ಲ ಏನೇ ಗೌರಿ ನಿನ್ ಮಾತ್ಮೆ? ಅದೇನು ಒಂದು ಗೊತ್ತೈತಿಲ್ಲ. ಜೈ ಗೌರಿ, ಜೈ ಜೈ ಗೌರಿ ಮಾತೆ. ಗ್ರೀಸ್ಮು, ಆ ಮುದ್ಕಿ ಆಶೀರ್ವಾದ ಮಾಡ್ಲಿಲ್ಲ ಅಂದ್ರೆ ಏನಾಯ್ತು? ನಾನ್ ಮಾಡ್ತೀನಿ ಬಾವ. ಗ್ರೀಸ್ಮು, 100 ಕಾಲ ಸುಖವಾಗಿ ಸಂದಾಗಿರು. ನೀನು ನೋಡ್ತಿದ್ರೆ ನಂಗೇನೋ ಒಂಥರ ಖುಷಿ ಕಣವ. ನಿನ್ನಿಂದಾಗಿ ಇಡೀ ಮನೆ ಖುಷಿ ಆಗೈತೆ. ಹಂಗೇನೆಯ ಒಂದ್ ಮೊಮ್ಮಗುನ ಎತ್ಕೊಟ್ಬಿಡು, ಇನ್ನೂ ಖುಷಿ ಆಗಿರ್ತದೆ ಈ ಮನೆ.
ಗ್ರೀಸು ಹೊಸಿ ಬಾಯಿಲಿ ನಿಂತಾವ್ ಮಾತಾಡಬೇಕು. ಯಾಕ್ಲಾ? ಸುಮ್ಕಿರವ, ನಂದೇ ನನ್ಗಾಗದೆ. ಗ್ರೀಸು ನೀ ಬಾಯಿಲಿ. ಹೋಗವ, ಎತ್ತದ ಕರಿತವನೆ. ಬೆಳಗ್ಗೆ ಎದ್ದೇಳ್ತಾವಿಂದ ಯಾಕೋ ತಲೆ ಎಲ್ಲ ಭಾರ. ನಿನ್ನೆ ರಾತ್ರಿ ಎಲ್ಲ ಸಂದಾಗಾಯ್ತು ತಾನೆ. ಡೌಟ್ ಬಂದು ಕೇಳ್ತಾವ್ನಿ. ಯಾಕಂದ್ರೆ ನಂಗೆ ಕುಡ್ದಾಗ ಎಲ್ಲ ನೆಪ್ಪಿರ್ತೆ. ಯಾಕೋ ಏಟ್ ಪ್ರಯತ್ನ ಪಟ್ಟರು ನಿನ್ನೆ ರಾತ್ರಿದು ನೆನಪೇ ಬರ್ತಾ ಇಲ್ಲ. ನಂಗೆ ಯಾಕೋ ಡೌಟ್ ಆಯ್ತೈತೆ. ನಿನ್ನೆ ನೀನು ಹಾಲು ಕೊಟ್ಟಲ್ಲ, ಅದ್ರಾಗೆ ಯಾರಾದ್ರೂ ಏನಾದ್ರೂ ಬೆರೆಸಿದ್ರ ಅಂತ. ಗ್ರೀಸ್ಮಿ ಗ್ರೀಸ್ಮಿ ಏನಾದ್ರೂ ಹೊಸಿ ಹೇಳಮ್ಮಿ. ಹಿಂಗಾಯ್ತು ಅಂತ ಹೇಳಿದ್ರೆ ನಾನು ಹೊಸಿ ಅರ್ಥ ಮಾಡ್ಕೊಂಡೇನು. ಲೇ ರುದ್ರ, ಯಾತದ್ಲ ನಿಂದು ಅಲ್ಲಿ ನಿಂತ್ಕೊಂಡು ನೆಂಡ್ರತವ ಗುಸ್ಗುಸು ಪಿಸ್ಪಿಸು ಅಂತ ಮಾತಾಡ್ತಿದ್ಯಾ? ಅದೇನು ಗುಟ್ಟು? ನಂದೆಂತ ಗುಟ್ಟವು. ಅದೇ ಹನಿಮೂನ್ಗೆ ಹೋಗ್ಬೇಕಲ್ಲ, ಅದಕ್ಕೇನೆ ಒಂದು ಅಂತ ಹೇಳ್ತಿದ್ದೆ. ಆ ಟ್ರೈನು ಏಟೋದಕ್ಕೆ ಬರ್ತದೆ? ಏಟೊತ್ಗೆ ಇರು, ಟೇನ್ನ ಬರ್ಕೊಂಡು ಕೂತ್ಕೆಗೆ ನೇತಾಕ ಬಿಡ್ತೀನಿ. ಅಲ್ಲ ಕಣ್ಲ, ನೆನ್ನೆಯಿಂದ ನೀನು 7 ಸಲ ಕೇಳಿದ್ಯಾ, ನಾನು 7 ಸಲ ಹೇಳುನಿ. ಎಂಡ್ರತವ ಗುಸ್ಗುಸ ಪಿಸ್ಪಿಸ ಅಂತ ಮಾತಾಡ್ತಿದ್ರೆ ಹಿಂಗೇನೆ ಆಗದು. ಆ ಟ್ರೈನ್ ಬೇರೆ ಟೇಮ್ ಸರಿಯಾಗಿ ಬರ್ತದೆ. ನೀವ್ ಹೋಗ್ಲಿಲ್ಲ ಅಂದ್ರೆ ಬಿಟ್ಟು ಹೊಂಟೋಯ್ತದೆ. ಸುಮ್ಕೆ ಅದೇನೇನ್ ಬೇಕು ಎಲ್ಲ ತಯಾರು ಮಾಡ್ಕೊಂಡು ಹೋಗಿ. ಹೊಸಿ ಸುಮ್ಕಿರವ, ಇನ್ನೇನು ಹೊಂಟದೆ. ಅದೇನಿಗೆ ಆಟೋದ ಹತ್ರ ಮಾಡ್ತಿದ್ಯಾ? ಓಲಾತೆಗೆ ರುದ್ರ ಅವರೇ, ನನಗೂ ಯಾಕೋ ಸ್ವಲ್ಪ ಹುಷಾರಿಲ್ಲ ಅನ್ನಿಸ್ತಿದೆ. ಹೊರಗಡೆ ಹೋಗಿ ಹೆಲ್ತ್ ಅಪ್ಸೆಟ್ ಜಾಸ್ತಿ ಆಗ್ಬಿಟ್ರೆ ಅದಕ್ಕೆ ಸದ್ಯಕ್ಕೆ ಹನಿಮೂನ್ ಎಲ್ಲ ಬೇಡ, ಕ್ಯಾನ್ಸಲ್ ಮಾಡ್ಕೊಳಲ್ವಾ ಪ್ಲೀಸ್? ಗ್ರೀಸ್ಮಿ, ಅಮಾಸೆಗೂ ಹಂಗೆಲ್ಲ ಮಾತಾಡ್ಬೇಡ. ಬಿಡ್ತು ಅಂತಾನು. ನಿಂಗೆ ಹಾಸ್ಪೆಟ್ ಆಯ್ತೈತೆ ಅಂತ ಅಂದ್ಬಿಟ್ಟು ನನಗೆ ಹನಿಮೂನೇ ಬೇಡ ಅಂತ ಅಂದ್ಬಿಟ್ರೆ ನನಗೆ ಹಾಸ್ಪೆಟ್ ಆಗೋಯ್ತದೆ. ನೀ ಏನು ಯೋಚನೆ ಮಾಡಬೇಡ. ನಾನು ಇವನೇ ಅಲ್ವಾ, ನಿನ್ನ ಸಂದಾಕ್ ನೋಡ್ಕತೀನಿ. ಅಲ್ಲ, ಏಟೆಲ್ಲ ರಾಮಾಯಣ ಮಾಡಿ ಈ ಥರದೊಂದು ಅವಕಾಶ ಸಿಕ್ಕೈತೆ. ಈ ಥರ ಅವಕಾಶನ ಯಾರು ಕಳ್ಕತ್ತಾರ ಹೇಳು? ಹಾಂ, ಬೇಕಿದ್ರೆ ಹೋಯ್ತಾ ಡಾಕ್ಟ್ರತವ ತೋರ್ಸ್ಕೊ ಹೋಗವ ಒಂದ್ಕಿತ. ನೀನಿವಾಗ ಬೇಗ ಹೊಂಡು. ನಾನು ನಿಂಗೋಸ್ಕರ ರೂಮ್ನಾಗ ಕಾಯ್ತಾ ಇರ್ತೀನಿ. ಹೊಂಡು, ಬೇಗ ಬಂದ್ಬಿಡು. ಮೀರಾ ಅವರೇ, ಸುಮ್ಮನೆ ಮಾತು ಬೇಡ. ನಿಮ್ಮ ಹತ್ರ ಹಾರ ಇರಬೇಕಲ್ಲ, ಅದನ್ನೇ ಅವಳು ಕೊಟ್ಬಿಡಿ. ಅದು ಸರಿ ಮಾಡಿಸೋ ತನಕ ಅದನ್ನೇ ಹಾಕ್ಕೊಳ್ಳಿ. ಯಾಕೆ ಮೀರಾ ಅವರೇ ಏನೋ ಮಾತಾಡ್ತಾನೆ ಇಲ್ಲ? ಏನೂ ಇಲ್ಲ ರೀ, ಸುಮ್ಮನೆ ಸರ ಮನೇಲಿ. ಐಶು, ನಿನ್ನ ಹಾರನ ನಿಧಾನವಾಗಿ ಸರಿ ಮಾಡಿಸ್ಕೊಂಡ್ರಾಯ್ತು. ನನ್ನ ಹತ್ರ ಬಂಗಾರದ ಸರ ಇದೆ, ಅದನ್ನ ಕೊಡ್ತೀನಿ, ಹಾಕೋ. ನನ್ಗೆ ನಿಮ್ ಬಂಗಾರದ ಸರಾಗಿರ ಎಲ್ಲ ಬೇಡ, ನನ್ ತವನೇ ಬೇಜಾನೈತೆ. ನನಗ ಹಾರನೇ ಬೇಕು. ಮೀರಾ ಅವರೇ, ಅವಳು ಚೈನ್ ಬೇಡ ಅಂತಿದ್ದಾಳೆ. ನಿಮ್ಮ ಹತ್ರ ಇರೋ ಸರನೇ ಕೊಡಿ. ರೀ, ಅದು ಹಾರ ಅದು ಏನತ್ತೆವಾ ಇಟೊಂದ್ ಯೋಚನೆ ಮಾಡ್ತಾ ಇದ್ದೀರಾ? ಅತ್ತೆವಾ, ನನ್ಗೆ ನಿಮ್ ಹಾರನು ಬೇಡ, ನಿಮ್ಮ ಸರನು ಬೇಡ. ಅಷ್ಟಕ್ಕೂ ನಾನ್ ಯಾರ್ಯಾರೋ ಕತ್ತಲ್ ಹಾಕೊಂಡಿರೋದೆಲ್ಲ ಹಾಕೊಳಕಿಲ್ಲ. ಐಶು, ಅದ್ ಯಾರ್ಯಾರ್ದು ಅಲ್ವೇ, ನಂದು. ನೀನ್ ನನ್ ಚೈನ್ ಹಾಕೋಬಹುದು. ಬ್ಯಾಡ ಅತ್ತೆವಾ, ನಂದಲ್ಲ ನಿಮ್ದಲ್ಲ, ನನಗೆ ಯಾವ್ದು ಬೇಡ. ನನಗೆ ನನ್ನ ಹಾರನೇ ಬೇಕು. ಆಟೆಯ ಐಶ್ವರ್ಯ ಅವರೇ, ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ಮನೇಲಿ ತಾನೇ ಇದ್ದೀರಾ? ಇಲ್ಲಿ ನೀವು ಹಾರ ಹಾಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ? ಯಾರಾದ್ರೂ ನಿಮ್ಮನ್ನ ಕೇಳ್ತಾರಾ? ಏಯ್, ನಾನೇ ಕೇಳ್ತಾ ಇದೀನಿ ಕಳ್ಳ. ನನಗೆ ನನ್ನ ಹಾರ ಹಾಕೋಬೇಕು ಅಂತ ಅನಿಸ್ತೈತೆ. ಏನಿವಾಗ?
ಐಶು, ನೀನು ಹಾರ ಹಾಕ್ಕೊಂಡ್ರೆ ಯಾರಿಗೂ ಸಮಸ್ಯೆ ಇಲ್ಲ. ಆದರೆ ಅದನ್ನು ಸರಿ ಮಾಡಿಸೋದಕ್ಕೆ ಸದ್ಯಕ್ಕಾಗಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೆ. ಸ್ವಲ್ಪ ದಿನ ನಿನಗೆ ಗೊತ್ತು ತಾನೆ, ಮನೆ ಸಮಸ್ಯೆ, ಹಾಸ್ಪಿಟ್ಲ್ ಸಮಸ್ಯೆ ಎಲ್ಲ ಸರಿ ಹೋಗುತ್ತೆ ಐಶು. ಆಮೇಲೆ ಅನ್ನೋದು ನನ್ನ ಜೀವನದಲ್ಲಿ ಬರ್ತದೋ ಇಲ್ವೋ? ಈ ಮನೆ ಪಿರಾಬ್ಲಮ್ ಎಲ್ಲ ಮುಗಿಲಿ ಅಂತ ನಾನು ಕಾಯ್ಕೊಂಡು ಕುಂತ್ಕೊಂಡಿದ್ರೆ ನನ್ ಕುತ್ತಿಗೆಗೆ ಹಾರ ಅಲ್ಲ, ನನ್ ಫೋಟೋಗೆ ಹಾರ ಹಾಕೋವರೆಗೂ ಕಾಯ್ಬೇಕಾಯ್ತದೆ. ಈ ತರ ಮುಖನ ಊದಿಸ್ಕೊಂಡು ಕೂತ್ಕೊಳ್ಳೋದ್ ಬಿಟ್ಟು ನಮ್ಮ ಮಟ್ಟಿಗೆ ಹೋಗಿ ನೋಡ್ಕೊಂಡ್ ಬನ್ನಿ ನಿಮ್ ಮನೆ ಹೆಣ್ಮಕ್ಳು ನಮ್ಮ ಮನೇಲಿ ಹೆಂಗವ್ರೆ ಅಂತ. ನನ್ ಗ್ರಾಚಾರಕ್ಕೆ ಈ ಮನೇಲಿ ದಿನಕ್ಕೆ 4 ಸಲ ಪಾಠ ಕೇಳ್ಕೊಂಡೇ ಕುಂತ್ಕೋಬೇಕು. ಛೇ, ಮೀರಾ ಅವರೇ, ನಾನು ಐಶ್ವರ್ಯಂಗೆ ನಿಮ್ಮ ಸರ ಕೊಡಕ್ಕೆ ಹೇಳಿದೆ, ನೀವು ಚೈನ್ ಕೊಡ್ತೀನಿ ಅಂತ ಯಾಕೆ ಕೇಳಿದ್ರಿ? ಅಲ್ಲ, ಏನಾಗಿದೆ ಅಂತ ನಿಮಗೆ? ಸರ ಕೊಟ್ಟಿದ್ದಿದ್ರೆ ಐಶ್ವರ್ಯ ಸಮಾಧಾನನೂ ಆಗಿರಲ್ವಲ್ಲ? ಅವ್ರನ್ನ ಸಮಾಧಾನ ಮಾಡಕ್ಕೆ ಅವ್ರೇನ್ ಚಿಕ್ಕ ಮಗುನ? ಅವರು ಈ ಮನೆ ಸೊಸೆ. ಅವ್ರ ಈ ಮನೆನ ಅರ್ಥ ಮಾಡ್ಕೊಂಡು ಅದ್ರ ಜೊತೆ ನಡೆಯೋದನ್ನು ಕಲಿಬೇಕು. ಕ್ಷಣಚಿತ್ತ ಕ್ಷಣಪಿತ್ತ ಅವಳು. ನಾವೇ ನಮ್ಮ ಶತ್ರುಗಳೆಲ್ಲ. ದುಡ್ಡಿದ್ದಿದ್ರೆ ನಾವು ಅವಳಿಗೆ ಮಾಡಿಸ್ಕೊಡ್ತಿದ್ವಿ ಅನ್ನೋದು ಅವಳಿಗೆ ಅರ್ಥ ಆಗೋದು ಬೇಡವಾ? ಏನೋಪ್ಪ, ದೇವರೇ ನಮ್ಮನ್ನು ಈ ಸಮಸ್ಯೆಯಿಂದ ಎಲ್ಲ ಕಾಪಾಡಬೇಕು. ಪ್ಲೀಸ್ ಹಠ ಮಾಡಬೇಡ್ವೆ. ನನಗೆ ಗೊತ್ತು ನೀನು ಖುಷಿಯಾಗಿಲ್ಲ ಅಂತ. ನಿನ್ನ ಭಯ, ನಿನ್ನ ಟೆನ್ಷನ್ ನನಗೆ ಕಾಣಿಸ್ತಾ ಇದೆ. ನೀನು ಹೆಣ್ದಿರೋ ಬಲೆನಲ್ಲಿ ನೀನೇ ಸಿಕ್ಕಾಕೋಬೇಡ್ವೆ. ನನ್ನ ಮೇಲಿನ ಹಠಕ್ಕೆ ತಪ್ಪು ಮೇಲೆ ತಪ್ಪು ಮಾಡ್ತಾ ಹೋಗಿ ಅದರಿಂದ ಆಚೆನೆ ಬರ್ದಿರೋ ಹಾಗೆ ಮಾಡ್ಕೋಬೇಡ. ಒಂದ್ ತಪ್ಪಿನ ಹಿಂದೆ 100 ತಪ್ಪು ಮಾಡ್ತಾ ಹೋದ್ರೆ ಹೇಗೆ? ಪ್ಲೀಸ್ ಅರ್ಥ ಮಾಡ್ಕೊಂಡು ನನ್ನ ಮಾತು ಕೇಳು. ನಾನ್ ಸತ್ರು ನಿನ್ ಮಾತು ಕೇಳಲ್ಲ.